ಜಮೀರ್ ಅಹಮದ್ ಖಾನ್ ಅವರ ಕಾಲಾ ಕುಮಾರಸ್ವಾಮಿ ಕಾಲಾ HDK ಈ ಒಂದು ಹೇಳಿಕೆ ಚನ್ನಪಟ್ಟಣ ಉಪಚುನಾವಣಾ ಫಲಿತಾಂಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾ ಇದೆಯಾ? ಕರಿಯಾ ಚಂಡಮಾರುತ ಬೀಸ್ಬಿಟ್ಟಿದೆಯಾ? ಅಲ್ಲಿ ಕರಿಯಾ ಕುಮಾರಸ್ವಾಮಿ ಎನ್ನುವ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇತ್ತಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರದಂತೆ ಕಾಣಿಸ್ತಾ ಇದೆ. ಆಲ್ರೆಡಿ CP ಯೋಗೇಶ್ವರ್ ಒಂದು ಕಡೆ ಡಲ್ ಆಗಿದ್ದಾರೆ. ಅಂಥ ಗೆಲುವಾಗಿ ಮಾತಾಡ್ತಾ ಇಲ್ಲ, ಗೆಲುವಿನ ಬಗ್ಗೆನೂ ಮಾತಾಡ್ತಾ ಇಲ್ಲ ಅವರು, ಗೆಲುವಾಗಿಯೂ ಮಾತಾಡ್ತಾ ಇಲ್ಲ CP ಯೋಗೇಶ್ವರ್ ಅವರು. ಕಳೆಗುಂದಿದಂತೆ ಕಾಣಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಮಾತಿನ ಮೇಲೆ ಮಾತು ಮಾತಾಡಿದ್ದೇ ಆಡಿದ್ದು. ಒಂದು ಕಡೆ ಕಾಲಾ ಕುಮಾರಸ್ವಾಮಿ ಅಂತ, ಇನ್ನೊಂದು ಕಡೆ ದೇವೇಗೌಡರ ಇಡೀ ಫ್ಯಾಮಿಲಿಯನ್ನು ನಾನು ಕೊಂಡುಕೊಂಡು ಬಿಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಚನ್ನಪಟ್ಟಣದಲ್ಲಿ ಅವರು ಆಡಿದ್ದಾರಲ್ಲ, ಈ ಮಾತಿನ ಆಧಾರದ ಮೇರೆಗೆ ಓಟ್ಗಳು ಚೆದರದುವ, ಓಟ್ಗಳು ಹಂಚಿ ಹೋಗ್ಬಿಟ್ಟಿದ್ದಾವ. ಕಾರಣ ತೀರಾ ದೂರಕ್ಕೇನು ಉದಾಹರಣೆ ಹುಡುಕಬೇಕಾಗಿಲ್ಲ, ನಾವು ತೀರಾ ದೂರಕ್ಕೆ ಹುಡುಕಬೇಕಾಗಿಲ್ಲ. ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಅಖಾಡದಲ್ಲಿ ಇದ್ದಾಗ ಸುಮಲತಾ ಅವರ ವಿರುದ್ಧವಾಗಿ ಏನು JDS ನಾಯಕರು, ಎಲ್ಲ ಕಡೆ JDSದೇ ಶಾಸಕರಿದ್ದರು, ಸುಮಲತಾ ಅವರ ಮೇಲೆ ಆಡಬಾರದ ಮಾತು ಅನ್ನಬಾರದ ಮಾತೆಲ್ಲ ಅಂದುಬಿಟ್ರಾಗ. ಒಬ್ಬೊಬ್ಬರು ಬಾಯಲ್ಲಿ ಒಂದೊಂದು ಥರ, ಗಂಡ ಸತ್ತು 3 ತಿಂಗಳಾಗಿಲ್ಲ ಆಗಲೇ ಎಲೆಕ್ಷನ್ ಬೇಕಾ ಎನ್ನುವ ಡೈಲಾಗಿಂದ ಹಿಡಿದು ಏನಕ್ಕೆ ಅಮ್ಮನಿಗೆ ಎಲೆಕ್ಷನ್ನು, ಈ ಮಾಯಾಂಗನೇ ಇಲ್ಲಿರ್ತಾರ ಇವರು, ಸಿಂಗಾಪುರ್ಗೆ ಹೋಗ್ಬಿಡ್ತಾರೆ ಇವರು, ಇದು ಕೆಲಸ ಮಾಡೋರು ಯಾರು, ಈ ರೀತಿ ಅನೇಕ ರೀತಿಯಲ್ಲಿ ಹೇಳಿಕೆಗಳನ್ನು ಅವತ್ತು ಕೊಟ್ಟುಬಿಟ್ಟಿದ್ರು. ಆ ಹೇಳಿಕೆ ನೋಡುವವರ ಕಣ್ಣಿಗೆ ತಮ್ಮಣ್ಣನೂ ಸೇರಿ, ತಮ್ಮಣ್ಣ ಈ ಕಡೆ ಶಿವರಾಮೇಗೌಡರು, ಆ ಕಡೆ ರೇವಣ್ಣ ಹೇಳಿದ್ದೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸೋಕ್ಕೆ ಏನೇನು ಬೇಕಿತ್ತೋ ಅಷ್ಟಂತೂ ಅವತ್ತಿಗೆ ತಯಾರಾಗಿ 3 ಜನನು ಹೇಳಿಬಿಟ್ಟಿದ್ರು. ಅಂದರೆ ಈ ಹೇಳಿಕೆಗಳ ಪರಿಣಾಮ ಏನು ಮಾಡಿತ್ತು ಅಂತ ಹೇಳಿದ್ರೆ ರಿಸಲ್ಟ್ ಬಂದಾಗ ಗೊತ್ತಾಗಿತ್ತು. ಸುಮಲತಾ ಅವರು ಗೆದ್ದಿದ್ರು, ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು. ಸುಮಲತಾ ಅವ್ರನ್ನ ಎಷ್ಟೆಷ್ಟು ಜರಿತಾ ಹೋದ್ರೋ ಇವರು, ಅಷ್ಟಷ್ಟು ಮತಗಳು ಸುಮಲತಾ ಅವ್ರ ಕಡೆಗೆ ಜಾರ್ತಾ ಹೋಗಿತ್ತು. ಇವತ್ತು ಈ ಕಡೆ ಅದೇ ಋಣವನ್ನೇನಾದರೂ ತೀರಿಸ್ಬಿಟ್ರ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಂತ. ರೇವಣ್ಣ ಅವ್ರ ಋಣ, ಈ ಕಡೆ ಶಿವರಾಮೇಗೌಡರ ಋಣ, ತಮ್ಮಣ್ಣ ಅವ್ರ ಋಣ ಎಲ್ಲವನ್ನು ಸೇರಿ ಜಮೀರ್ ಅಹಮದ್ ಖಾನ್ ಅವರು ಬಡ್ಡಿ ಸಮೇತ ತೀರಿಸ್ಬಿಟ್ಟಿದ್ದಾರಾ ಅಂತ ರಿಸಲ್ಟ್ ಬಂದಿಲ್ಲ, ವೆಯ್ಟ್ ಮಾಡೋಣ. ಆದರೆ ಕಾಂಗ್ರೆಸ್ನ ಯಾವ ನಾಯಕರಲ್ಲೂ ಕೂಡ ಅಂಥ ಗೆಲುವಿನ ಮಾತುಗಳು ಬರ್ತಾ ಇಲ್ಲ, ಗೆಲುವಾಗಿಯೂ ಇಲ್ಲ, ಗೆಲುವಿನ ಮಾತುಗಳು ಕೂಡ ಬರ್ತಾ ಇಲ್ಲ. ಈ ಕಡೆ ದೇವೇಗೌಡರು ಫ್ಯಾಮಿಲಿ ಕೊಂಡ್ಕೊಂಡ್ಬಿಡ್ತೀನಿ, ಅದನ್ನು ಕೊಂಡ್ಕೊಂಡ್ಬಿಡ್ತೀನಿ, ಇದನ್ನು ಕೊಂಡ್ಕೊಂಡ್ಬಿಡ್ತೀನಿ ಅಂತ ಇವರು ಹೇಳಿದಾಗಲೇ ಸೂಕ್ಷ್ಮವಾಗಿ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. DK ಶಿವಕುಮಾರ್ ಅವರು ಹೇಳಿದರು, ತುಂಬ ಸೂಕ್ಷ್ಮತೆಯಿಂದ ನಾವು ಈ ಚುನಾವಣೆಯನ್ನು ಗಮನಿಸ್ತಾ ಇದ್ದೀವಿ, ಚುನಾವಣಾ ಕಣದಲ್ಲಿ ಇದ್ದೀವಿ, ನಾವು ಇದನ್ನು ಗೆಲ್ಲೇಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದೀವಿ, ಇಂಥ ಟೈಮಲ್ಲಿ ಇಂಥ ಹೇಳಿಕೆಗಳೆಲ್ಲ ಬೇಕಿತ್ತ ಅಂಥೇಳಿ DK ಶಿವಕುಮಾರ್ ಅವರು ಒಂದು ಕಡೆ ಮಾತಾಡಿದರು. ಆದರೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಯಾವುದೇ ತರಹದ ಎಚ್ಚರಿಕೆ, ವಾರ್ನಿಂಗು, ಇನ್ನೊಂದು ಮತ್ತೊಂದು ಇದೇ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬರಲಿಲ್ಲ. ಬರಬಾರ್ದಾಗಿತ್ತ ಬೇರೆ ವಿಚಾರ. KPCC ಅಧ್ಯಕ್ಷರಾಗಿ ಅವರು ಮಾತಾಡ್ಕೊಂಡಿದ್ದಾರೆ ಅಂತ ಸುಮ್ಮನೆ ಇದ್ದಿರಲೂಬಹುದು, ಅಥವಾ ಸಿದ್ದರಾಮಯ್ಯ ಅವರಿಗೆ ಗಳಸ್ಯ ಕಂಠಸ್ಯ ಜಮೀರ್ ಅಹಮದ್ ಖಾನ್ ಅವರು, ಅವ್ರು ಯಾಕೆ ಹೇಳ್ತಾರೆ ಅಂತ ಕೂಡ ಇದ್ದಿರಬಹುದು. ಆದರೆ ಆಗಿರ್ತಕ್ಕಂಥ ಡ್ಯಾಮೇಜ್ ಇದೆಯಲ್ಲ, ಇದು CP ಯೋಗೇಶ್ವರ್ ಅವ್ರ ಮಾತಲ್ಲೇ ಕೇಳಬೇಕು ನೀವು. ಅವ್ರ ಮಾತನ್ನು ಕೇಳಿದ್ರೆ ಅರ್ಥ ಆಗಿಬಿಡುತ್ತೆ. ನೋಡಿ, ಯಾರೇ ಗೆದ್ದರೂ ಕೂದಲೆಳೆ ಅಂತರದಲ್ಲಿ ಗೆಲ್ತೀವಿ ಅಂಥೇಳಿ CP ಯೋಗೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಅವತ್ತು ಮಂಡ್ಯದಲ್ಲಿ ವಿವಾದಿತ ಹೇಳಿಕೆಯಿಂದಾನೇ ನಿಖಿಲ್ಗೆ ಸೋಲಾಗಿತ್ತು. ಇವತ್ತು ಕಾಂಗ್ರೆಸ್ ನಾಯಕರ ವಿವಾದಿತ ಹೇಳಿಕೆಯಿಂದ ಫಲಿತಾಂಶ ಏನು ಬೇಕಾದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲರ ಹೇಳಿಕೆಗಳು ಹೇಗಿದ್ವು, ಏನೇನಿದು ಡ್ಯಾಮೇಜ್ ಮಾಡಬಹುದು ನೋಡಿ. ಜಯಲಲಿತಾ ಅವರು ಬದುಕಿಲ್ಲ, ಜಯಲಲಿತಾ ಅವರನ್ನ ಮೀರಿಸ್ತಕ್ಕಂತ ಮಾಯಾಂಗವಿಯಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನೀವು ಎಲ್ಲರ ಮೇಲೆ ಅಧಿಕಾರ ಇಲ್ಲ, ಎಲ್ಲರ ಮೇಲೆ ಆರೋಪ ಮಾಡೋದು, ಜಿಲ್ಲಾಧಿಕಾರಿಗಳ ಮೇಲೆ ಆರೋಪ ಮಾಡೋದು, ಇಂಥ ಒಂದು ನೀಚ ಬುದ್ಧಿ ಇರ್ತಕ್ಕಂತ ಅವರಿಗೆ ಅಧಿಕಾರ ಕೊಟ್ರೆ ಮಂಡ್ಯ ಜಿಲ್ಲೆ ಉಳಿಯೋದಿಲ್ಲ. ಯಾರು ಮಾತಾಡ್ತಿದ್ರು, ಒಂದ್ ದಿವಸ ಮನೆಗೆ ಹೋದ್ರೆ ಯಾರಿಗೆ ಒಂದು ಜಾಸ್ತಿ ನೀರು ಕೊಟ್ಟಿದ್ರು, ನೀನ್ ಯಾವ ಊರಪ್ಪ ಅಂತ ಕೇಳಿದ್ರು, ಏನಾಗ್ಬೇಕು ನೀನ್ ಕಷ್ಟ ಸುಖ ಏನಾಗುತ್ತೆ ಕೇಳಿದ್ರು. ಇವತ್ತು ಬಂದು ಹೆಸರು ಹೇಳ್ಕೊಂಡು ಬಂದು ನಾನೇನು ಉದ್ಧಾರ ಮಾಡ್ತೀನಿ ಬಂದ್ರೆ ಇನ್ನೂ ಒಬ್ಬ ಹೆಣ್ಮಗಳು ಬಂದು ಏನು ಉದ್ಧಾರ ಮಾಡಿದ್ರು, ಇದನ್ನ ನೀವೆಲ್ಲ ಯೋಚನೆ ಮಾಡಬೇಕು. ಯಾರಿಗೆ ಈ ಸಮಾಜದ ಬಗ್ಗೆ ಕಳಕಳಿ ಇದೆ, ಯಾರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇದೆ, ಯಾರು ರೈತರ ಬಗ್ಗೆ ಸದಾ ಚಿಂತನೆ ಮಾಡ್ತಾರೆ, ರೈತರಿಗೆ ಕಷ್ಟ ಆದ್ರೆ ನನಗೆ ಕಷ್ಟ ಬಂದಿದೆ ಅಂತ ಹೇಳಿ ಬರುತ್ತಾರೆ, ಅಂತವನ್ನ ನೀವು ಇಟ್ಕೊಂಡು ನೀವು ಇದು ಮಾಡ್ಬೇಕೆ ಹೊರತು ಎಲ್ಲೋ ಬಣ್ಣ ಜೀವನಕ್ಕೆ ಬಣ್ಣಾಗಿ ನಮ್ಮ ಇವತ್ತು ನಿಖಿಲ್ ಅವ್ರಿಗೂ ಏನು ರಾಜಕೀಯದ ಅನುಭವ ಇಲ್ಲ ಅಂತ ತಿಳ್ಕೊಬೇಡಿ. ಅವ್ರ ತಂದೆ ಕ್ಷೇತ್ರದಲ್ಲಿ ಅವರೇ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಬೇಕು ಅನ್ನೋ ಭಾವನೆ ಇರಲಿಲ್ಲ. ಅವರು ಸುಮಲತಾ ಅವರು
ಒಂದು ತಗೊಂಡಾಗ ಚಾಲೆಂಜ್ ತಗೊಂಡಾಗ ಜನದ ಅಭಿಪ್ರಾಯ ಇತ್ತು. ಆ ಜನದ ಅಭಿಪ್ರಾಯಕ್ಕೆ ಕುಮಾರಸ್ವಾಮಿಯವರು ಇನ್ನೂ ತೀರ್ಮಾನ ಮಾಡಿದ್ದಾರೆ. ಈಗ ಏಕೆಂದರೆ ಅದೇನು ಹೇಗೆ ಅನ್ನೋ ಒಂದು ಭಾವನೆ ಇತ್ತಲ್ಲ, ಏನು ನಿಖಿಲ್ ಕುಮಾರಸ್ವಾಮಿ ಏನು ಅನ್ನೋದು ಅದನ್ನು ನೋಡೋಣ. ಕುಮಾರಸ್ವಾಮಿಯವರು ಸಾಮಾನ್ಯ ಕಾರ್ಯಕರ್ತರನ್ನೇ ನಿಲ್ಲಿಸಬೇಕು ಅನ್ನೋ ಭಾವನೆ ಇತ್ತು. ಯಾವಾಗ ಇವರು ಚಾಲೆಂಜ್ ತಗೊಂಡ್ರು ಕೆಲವರು, ಅದನ್ನು ಟೈಮ್ ಬಂದಾಗ ಹೇಳ್ತೀವಿ ರಾಜಕಾರಣ. ಅವ್ರಿಗೆ ಚಾಲೆಂಜ್ ತಗೊಂಡಾಗ ಅದು ಚಾಲೆಂಜಿಗೆ ನಾವು ಎದುರಿಸ್ಬೇಕಲ್ಲ, ಹಿಂದೆ ಓಡೋಕ್ಕಾಗುತ್ತಾ? ಆ ದೃಷ್ಟಿಯಿಂದ ಕುಮಾರಸ್ವಾಮಿಯವ್ರು ಮಾಡಿದ್ರು. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ 1 ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ.